ಅಲ್ಲ ರೀ, ಜನಸಾಮಾನ್ಯರಿಗೆ ಇತ್ತೀಚೆಗೆ ಯಾವುದಾದ್ರೂ ಒಂದಿಷ್ಟು ಸುಳ್ಳುಗಳನ್ನು ಹೇಳ್ಬಿಟ್ರೆ, ಲೆಕ್ಕ ಹಾಕ್ಬಿಟ್ಟು ಒಂದು ಸುಳ್ಳು ಹೇಳ್ತಾ ಇದ್ದಾನ, ಇಲ್ಲ ಸತ್ಯ ಹೇಳ್ತಾ ಇದ್ದಾನ ಅನ್ನೋದನ್ನ ಆವಾಗಿಂದ ಆವಾಗಲೇ ಹೇಳುವಂಥ ಜನ ಇದ್ದಾರೆ. ಅದರ ಮಧ್ಯದಲ್ಲಿ ನ್ಯಾಯಾಲಯಕ್ಕೂ ಕೂಡ ಸುಳ್ಳಿನ ವಿಚಾರಗಳನ್ನು ಹೇಳೋದಾದ್ರೆ ಹೆಂಗ್ರಿ ಧೈರ್ಯ? ಅದು ಹಸಿ ಸುಳ್ಳುಗಳನ್ನು. ಹಿಂಗೆ ಹೇಳಿನೇ ಈಗ ಇನ್ನೂ 1 ವರ್ಷ ಜೈಲಿನಲ್ಲಿ ಕೂತ್ಕೊಳ್ಳುವಂಥ ಪರಿಸ್ಥಿತಿ, ಜಾಮೀನು ನಿರಾಕರಣೆಗೂ ಅದು ಒಂದು ಕಾರಣ ಅಂತಿದ್ದಾರೆ. ಏನು ಸುಳ್ಳು ಹೇಳಿದ್ರು ಆಗಿದ್ದಾಗ ನೋಡಿ. ಜಾಮೀನಿಗಾಗಿ ಹಸಿ ಹಸಿ ಸುಳ್ಳು ಹೇಳಿದ್ರ ದಾಸ. ದರ್ಶನ್ ಹೇಳಿದ ಸುಳ್ಳಿನಿಂದಲೇ ಜಾಮೀನು ಕೈತಪ್ಪಿತ. ದಾಸನ ಹಸಿ ಸುಳ್ಳು ಸುಪ್ರೀಂನಲ್ಲಿ ಅನಾವರಣ. ಕಳೆದ 9 ತಿಂಗಳಿನಿಂದ ಜೈಲಿನಲ್ಲಿ ನರಕಯಾತನೆಯನ್ನ ಅನುಭವಿಸ್ತಾ ಇರುವ ದರ್ಶನ್ ಮತ್ತೆ ಅದೃಷ್ಟ ಪರೀಕ್ಷೆಗಿಳಿದಿದ್ರು. ಜಾಮೀನನ್ನ ಪಡೆದು ಹೊರಗೆ ಬರಬೇಕು ಅನ್ನೋ ನಿರ್ಧಾರ ಮಾಡಿದ್ದ ದರ್ಶನ್ ಹಸಿ ಹಸಿ ಸುಳ್ಳು ಹೇಳುವ ಮೂಲಕ ಮತ್ತೆ ಸಿಕ್ಕಿಬಿದ್ದಿದ್ದಾರೆ. ಜೈಲಾಧಿಕಾರಿಗಳ ಆರೋಪಕ್ಕೆ ಪ್ರತ್ಯುತ್ತರ ನೀಡಿ ದರ್ಶನ್ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಇವತ್ತು ಹೇಗಾದ್ರೂ ನನಗೆ ಜಾಮೀನು ಸಿಕ್ಕೇ ಬಿಡ್ತು ಎಂಬ ಆಸೆ ಹೊಂದಿದ್ದಂತಹ ದರ್ಶನ್ಗೆ ಭಾರಿ ನಿರಾಸೆಯಾಗಿದೆ. ಜೈಲಲ್ಲಿ ಮೂಲಭೂತ ಸೌಕರ್ಯ ನೀಡ್ತಿಲ್ಲ ಅಂತ ಹೇಳಿ ದರ್ಶನ್ ಆರೋಪಿಸಿದ್ರು. ಆದರೆ ಕಾರಾಗೃಹ ಇಲಾಖೆ ಕೊಟ್ಟಂತಹ ವರದಿಯನ್ನ ಪರಿಶೀಲಿಸಿದ ಸುಪ್ರೀಂ ಕೋರ್ಟ್ನಲ್ಲಿ ದರ್ಶನ್ ಸುಳ್ಳು ಅನಾವರಣಗೊಂಡಿದೆ. ಹಾಗಾದ್ರೆ ದರ್ಶನ್ ಹೇಳಿದ ಸುಳ್ಳೇನು ಅನ್ನೋದನ್ನ ತೋರಿಸ್ತೀವಿ ನೋಡಿ. ದರ್ಶನ್ ಆರೋಪ 1, ಕ್ವಾರಂಟೈನ್ ಸೆಲ್ನಲ್ಲಿಟ್ಟಿದ್ದಾರೆ, ಜನರ ಸಂಪರ್ಕ ಇಲ್ಲ. ಜೈಲಾಧಿಕಾರಿಗಳ ಉತ್ತರ, ಇದು ಕೋವಿಡ್ ಟೈಮ್ನಲ್ಲಿ ಇಟ್ಟಿದ್ದ ಸೆಲ್ಲು, ಈಗ ಅದು ಜೈಲಿನ ಒಂದು ಭಾಗವಾಗಿದೆ. ದರ್ಶನ್ ಆರೋಪ ನಂಬರ್ 2, ಜೈಲಿನಲ್ಲಿ ಡಾರ್ಕ್ ರೂಮ್ನಲ್ಲಿಟ್ಟಿದ್ದಾರೆ. ಜೈಲಾಧಿಕಾರಿಗಳ ಉತ್ತರ, ದರ್ಶನ್ ಇರೋ ಬ್ಯಾರಕ್ಕಿಗೆ ದೊಡ್ಡ ದೊಡ್ಡ ಕಿಟಕಿ ಇದೆ, ಸೂರ್ಯನ ಬೆಳಕು ಗಾಳಿ ಸರಾಗವಾಗಿ ಬರುತ್ತೆ. ಕಿಟಕಿಗಳಿಗೆ ಸೊಳ್ಳೆ ಪರದೆಯನ್ನ ಹಾಕಲಾಗಿದೆ. ಇಂಡಿಯನ್ ಮತ್ತು ವೆಸ್ಟರ್ನ್ ಟಾಯ್ಲೆಟ್ ಸೌಲಭ್ಯವನ್ನು ಕೊಡಲಾಗಿದೆ. ಸೀಲಿಂಗ್ ಫ್ಯಾನ್ ಅನ್ನು ಕೂಡ ಕೊಡಲಾಗಿದೆ. ದರ್ಶನ್ ಆರೋಪ ನಂಬರ್ 3, ಬೇರೆ ಆರೋಪಿಗಳಿಂದ ನಿಂದನೆ, ಪ್ರಾಣ ಬೆದರಿಕೆ ಇದೆ. ಜೈಲಾಧಿಕಾರಿಗಳ ಉತ್ತರ, ದರ್ಶನ್ ಇರುವ ಸೆಲ್ಗೆ 24x7 ವಾರ್ಡರ್ ಇಡಲಾಗಿದೆ. ಪ್ರಕರಣದ 5 ಆರೋಪಿಗಳಿಗೂ ಕೂಡ ರಕ್ಷಣೆ ಕೊಡಲಾಗಿದೆ. ದರ್ಶನ್ ಆರೋಪ ನಂಬರ್ 4, ಬೇಕಂತಲೇ ಕಳಪೆ ಊಟ ಕೊಡ್ತಿದ್ದಾರೆ. ಜೈಲಾಧಿಕಾರಿಗಳ ಉತ್ತರ, ತಟ್ಟೆ ಲೋಟಗಳನ್ನು ನೀಡಲಾಗಿದೆ. ಊಟದಲ್ಲಿ ಮಟನ್ನು, ಚಿಕನ್ನು, ಮೊಟ್ಟೆ ಕೊಡಲಾಗ್ತಾ ಇದೆ. ಹಾಲು ಸಹ ಕೊಡ್ತಿದ್ದೇವೆ. ದರ್ಶನ್ ಆರೋಪ ನಂಬರ್ 5, ಆಗಸ್ಟ್ನಿಂದ ಮಾರ್ಚ್ ತನಕ ಕುಟುಂಬ ಭೇಟಿ ಮಾಡೋದಕ್ಕೆ ಬಿಟ್ಟಿಲ್ಲ. ಜೈಲಾಧಿಕಾರಿಗಳ ಉತ್ತರ, ಆಗಸ್ಟ್ 16ರಿಂದಲೇ ಕುಟುಂಬಸ್ಥರು ಭೇಟಿ ಮಾಡಿದ್ದಾರೆ. ದರ್ಶನ್ ಆರೋಪ ನಂಬರ್ 6, ಹಾಸಿಗೆ ದಿಂಬು ಕೊಡ್ತಿಲ್ಲ. ಜೈಲಾಧಿಕಾರಿಗಳ ಉತ್ತರ, ಜೈಲಿನ ನಿಯಮದ ಪ್ರಕಾರ ಹಾಸಿಗೆಗೆ ಅವಕಾಶ ಇಲ್ಲ. ಚಾಪೆ ದಿಂಬು ಕಂಬಳಿಯನ್ನು ಕೊಟ್ಟಿದ್ದೇವೆ. ದರ್ಶನ್ ಆರೋಪ ನಂಬರ್ 7, ಬೇಕು ಅಂತಲೇ ವಿಚಾರಣೆಯನ್ನ ವಿಳಂಬ ಮಾಡ್ತಿದ್ದಾರೆ. ಜೈಲಾಧಿಕಾರಿಗಳ ಉತ್ತರ, ಡಿಸೆಂಬರ್ 17ರಿಂದಲೇ ವಿಚಾರಣೆ ಆರಂಭ ಮಾಡಲಾಗಿದೆ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ನಟ ದರ್ಶನ್ ಕಳೆದ 9 ತಿಂಗಳಿಂದ ಪರಪ್ಪನ ಅಗ್ರಹಾರ ಜೈಲಲ್ಲಿದ್ದು ಇವತ್ತು ಸುಪ್ರೀಂ ಕೋರ್ಟ್ನಿಂದ ಜಾಮೀನು ಸಿಗಬಹುದು ಅನ್ನೋ ನಿರೀಕ್ಷೆ ಇತ್ತು. ಆದರೆ 1 ವರ್ಷದವರೆಗೂ ಕೂಡ ಇದೀಗ ಜಾಮೀನು ಸಿಗೋದಿಲ್ಲ ಅನ್ನೋ ಒಂದು ಆದೇಶ ಏನಿದೆ ಅದು ಎಲ್ಲೋ ಒಂದು ಕಡೆ ದರ್ಶನ್ಗೆ ತುಂಬ ಕಷ್ಟವನ್ನು ತಂದೊಡ್ಡಿದೆ. ಜೈಲಿನಲ್ಲಿ ಕಳೆದ 9 ತಿಂಗಳಿನಿಂದ ಜೈಲಿನಲ್ಲಿ ಇರೋಕ್ಕಾಗದೆ ದರ್ಶನ್ ಒದ್ದಾಡ್ತಿದ್ದಾರೆ. ಜೈಲಿನಲ್ಲಿ ಇರೋಕ್ಕಾಗದೆ ಅವರು ಒದ್ದಾಡ್ತಾ ಇರೋದಕ್ಕೆ ಕೊಟ್ಟಂತಹ ಕಾರಣಗಳೇನಿತ್ತು ಅಂತ ಹೇಳಿದ್ರೆ, ಒಂದಷ್ಟು ಹಸಿ ಸುಳ್ಳಿನ ಕಾರಣಗಳನ್ನು ಕೊಡಲಾಗಿತ್ತು. ಜೈಲಿನಲ್ಲಿ ಎಲ್ಲವೂ ವ್ಯವಸ್ಥೆ ಸರಿ ಇಲ್ಲ, ನನ್ನನ್ನು ಪ್ರಚೋದನೆ ಮಾಡಲಾಗ್ತಿದೆ, ಚಿತ್ರಹಿಂಸೆಯನ್ನು ಕೊಡಲಾಗ್ತಿದೆ, ನನ್ನನ್ನು ಜೊತೆಯಲ್ಲಿ ಇರುವಂತಹವರೇ ಮೂದಲಿಕೆ ಮಾಡ್ತಿದ್ದಾರೆ, ಹೀಗೆ ಒಂದಷ್ಟು ಸುಳ್ಳನ್ನು ಕಥೆಯನ್ನು ಹೇಳುವ ಕೆಲಸವನ್ನು ದರ್ಶನ್ ಮಾಡಿದರು. ಆದರೆ ಜೈಲಿನ ಅಧಿಕಾರಿಗಳು ಕೊಟ್ಟಂತಹ ರಿಪೋರ್ಟ್ ಏನಿದೆ ಆ ರಿಪೋರ್ಟ್ನ ಆಧಾರದ ಮೇಲೆ ಜೈಲಿನ ಆ ಒಂದಷ್ಟು CCTVಗಳಿರ್ಬೋದು ಅಥವಾ ಅದ್ರ ಜೊತೆಗೆ ಈ ಸಪರೇಟ್ ಬ್ಯಾರಕ್ ಇರ್ಬೋದು ಎಲ್ಲವನ್ನ ಕೂಡ ವ್ಯವಸ್ಥೆ ಮಾಡಲಾಗಿದೆ ಅನ್ನೋ ಜೈಲಿನ ಆ ಒಂದು ವರದಿಯ ಆಧಾರದ ಮೇಲೆ ಇದೀಗ ಜಾಮೀನನ್ನು ಸಹ ರದ್ದು ಮಾಡುವ ಕೆಲಸವನ್ನು ಸುಪ್ರೀಂ ಕೋರ್ಟ್ ಮಾಡಿದೆ. 1 ವರ್ಷದ ಒಳಗೆ ಟ್ರಯಲನ್ನು ಮುಗಿಸಿ ಆ ಬಳಿಕ ಅರ್ಜಿಯನ್ನು ಹಾಕ್ಕೊಳ್ಳಿ ಅನ್ನೋ ಮಟ್ಟಿಗೆ ಇದೀಗ ಸುಪ್ರೀಂ ಕೋರ್ಟ್ ಆದೇಶವನ್ನು ಕೊಟ್ಟಿರೋದು. ಇದು ದರ್ಶನ್ಗೆ ಬಹುದೊಡ್ಡ ಸಂಕಷ್ಟವನ್ನು ತಂದೊಡ್ಡಿದೆ ಅನ್ನೋ ಮಾತುಗಳು ಸಹ ಕೇಳಿಬರ್ತಿದ್ದಾವೆ. ಇನ್ನು ಕೋರ್ಟ್ ಟ್ರಯಲ್ ಬಗ್ಗೆಯೂ ಕೂಡ ಆರೋಪ ಮಾಡಿರುವ ದರ್ಶನ್ಗೆ ಮತ್ತೊಂದು ಹಿನ್ನಡೆಯಾಗಿದೆ. ಇದಕ್ಕೂ ಕೂಡ ಪ್ರಾಸಿಕ್ಯೂಷನ್ ಸಮರ್ಪಕ ಉತ್ತರ ಕೊಟ್ಟಿದೆ. ಇನ್ನು ಟ್ರಯಲ್ ಸಂದರ್ಭದಲ್ಲಿ ಆರೋಪಿಗಳು ಅರ್ಜಿಯನ್ನು ಹಾಕೊಂಡಿದ್ರು. 8 ತಿಂಗಳಲ್ಲಿ 7ಕ್ಕೂ ಹೆಚ್ಚು ಪ್ರತ್ಯೇಕವಾಗಿ ಅರ್ಜಿ ಸಲ್ಲಿಕೆಯಾಗಿದೆ. ಆರೋಪಿಗಳು ಸಲ್ಲಿಸಿದ ಅರ್ಜಿಗಳಾವುವು? ಹಾಸಿಗೆ ದಿಂಬು ನೀಡಬೇಕು ಅಂತ ಅರ್ಜಿ, ಮನೆ ಊಟ ನೀಡಬೇಕು ಅಂತ ಸಲ್ಲಿಸಿದ ಅರ್ಜಿ, ಓಪನ್ ಕೋರ್ಟ್ಗೆ ಆರೋಪಿಗಳನ್ನು ಹಾಜರುಪಡಿಸಿ ಅಂತ ಅರ್ಜಿ, ಕುಟುಂಬವನ್ನ ಪ್ರತ್ಯೇಕ ಕೊಠಡಿಯಲ್ಲಿ ಭೇಟಿ ಮಾಡೋದಕ್ಕೆ ಅವಕಾಶ ಕೋರಿಕೆ ಮಾಡಿ ಅರ್ಜಿ, ತನಿಖಾಧಿಕಾರಿಗಳು ಸುಳ್ಳು ಹೇಳ್ತಿದ್ದಾರೆ ಅಂತ ಅರ್ಜಿ, ಮೊಬೈಲ್ ಸೀಸ್ ಮಾಡುವಾಗ ಕೊಠಡಿಯ ಟೈಲ್ಸ್ ಬದಲಾವಣೆಯಾಗಿದೆ ಅಂತ ಅರ್ಜಿ. ಹೀಗೆ 8 ತಿಂಗಳಲ್ಲಿ 7ಕ್ಕೂ ಹೆಚ್ಚು ಪ್ರತ್ಯೇಕವಾಗಿ ಅರ್ಜಿ ಸಲ್ಲಿಕೆ ಮಾಡಿದ್ರು. ಒಟ್ನಲ್ಲಿ ದರ್ಶನ್ ಮಾಡಿದ ಆರೋಪಗಳಿಗೆಲ್ಲ ಜೈಲಾಧಿಕಾರಿಗಳು ಮತ್ತು SPP ಉತ್ತರವನ್ನು ಕೊಟ್ಟು ದರ್ಶನ್ಗೆ ಜೈಲಿನಲ್ಲಿಯೇ ಕೊಳೆಯುವಂತೆ ಮಾಡಿದ್ದಾರೆ. ಮುರಳೀಧರ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.